ಸೊ ವಾಟ್ಸಪ್ ಗೈಸ್ ಎಲ್ಲ ಹೆಂಗಿದ್ದೀರಿ? ನಾನಂತೂ ಸಖತ್ತಾಗಿರಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇವತ್ತು ನೋಡೋದಕ್ಕೆ ಬಂದುಬಿಟ್ಟಿವಿ ಒಂದು ಸ್ಮಾರಕವನ್ನು. ಈ ಸ್ಮಾರಕದ ಹೆಸರು ಪ್ರಮುಖವಾಗಿ ಇದನ್ನು ಬೇಗಮ್ ಅವರ ಒಂದು ಸಮಾಧಿ ಸ್ಥಳ ಅಂತಲೂ ಕರೆಯಲಾಗತ್ತೆ. ಬೇಗಮ್ ಟೋಮ್ ಅಂತ ಕರೀತಾರೆ. ಬಟ್ ಇದು ಅದು ಪರ್ಫೆಕ್ಟಾಗಿ ಬೇಗಮ್ ಅವ್ರದ್ದೇ ಟೋಮ್ ಅಂತ ಹೇಳೋಕ್ಕೆ ಆಗಲ್ಲ, ನಮಗೆ ಅವರ ಸಮಾಧಿ ಸ್ಥಳ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಈ ಒಂದು ಸ್ಮಾರಕವನ್ನು ಇವತ್ತು ನೋಡೋದಕ್ಕೆ ಬಂದಿದ್ದೀವಿ. ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಮಾರಕದ ಇತಿಹಾಸವನ್ನು ತಿಳಿಸ್ಕೊಳ್ಳೋಣ. ಮತ್ತು ಇದರ ಒಂದು ಇತಿಹಾಸದ ಹಿನ್ನೆಲೆ ಏನಿದೆ ಅದರ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ನೀವಿಲ್ಲಿ ಪ್ರಮುಖವಾಗಿ ಈ ಒಂದು ಸ್ಮಾರಕದ ಒಂದು ಭಾಗವನ್ನು ನೋಡಿದ್ರೆ ನಮಗೆ ಹೇಗೆ ಅನಿಸುತ್ತೆ ಅಂತಂದರೆ, ಇದು ಒಂದು ಗೋಲ್ ಗುಂಬಜ್ ಕಟ್ಟೋದಕ್ಕಿಂತ ಮುಂಚೆ ಇದನ್ನು ಕಟ್ಟಿದ್ರು ಅಂತ ಹೇಳಲಾಗುತ್ತೆ. ಗೋಲ್ ಗುಂಬಜ್ ಇದೆಯಲ್ಲ, ಈಗ ಪ್ರಸ್ತುತವಾಗಿ ಬಿಜಾಪುರದಲ್ಲಿ, ಇದನ್ನು ಕೂಡ ಬಿಜಾಪುರದಲ್ಲಿ ಇರೋದು. ಬಿಜಾಪುರದಿಂದ ಒಂದು 10-15 ಕಿಲೋಮೀಟ್ರ್ ಈ ಕಡೆ ಐನಾಪುರ ಅಂತ ಬರುತ್ತೆ. ಸೊ ಐನಾಪುರ ಊರು, ಆ ಒಂದು ಐನಾಪುರದಲ್ಲಿ ಆ ಒಂದು ಸಮೀಪದ ಏರಿಯಾಗಳಲ್ಲಿ ಬರ್ತಕ್ಕಂತಹ ಒಂದು ಸ್ಮಾರಕ ಇದು. ಬಿಜಾಪುರದ ಆದಿಲ್ ಶಾಹಿಯವರ ಕಾಲದಲ್ಲಿ ಕಟ್ಟಲಾದಂತಹ ಸ್ಮಾರಕ ಅಂತ ಹೇಳಲಾಗುತ್ತೆ. ಅಂತಂದರೆ ನಾವಿಲ್ಲಿ ಕನ್ಫರ್ಮಾಗಿ ಗೊತ್ತಾಗುತ್ತೆ ನಮಗೆ, ಇದು ಸುಮಾರು 400-500 ವರ್ಷಗಳ ಹಳೆಯ ಒಂದು ಸ್ಮಾರಕ ಅಂತಲೂ ನಮಗೆ ಗೊತ್ತಾಗದ. ಮತ್ತು ಈ ಸ್ಮಾರಕಕ್ಕೆ ಇವರೇ ಕಟ್ಟಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಈ ಸ್ಮಾರಕವನ್ನು ಯಾರು ಕಟ್ಟಿದ್ದಾರೆ, ಯಾರ ನೆನಪಿಗೋಸ್ಕರ ಕಟ್ಟಿದ್ದಾರೆ, ಈ ಸ್ಮಾರಕದಲ್ಲಿ ಯಾರ ಒಂದು ಸಮಾಧಿ ಇದೆ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಇದು ಅಂದರೆ ಐಡೆಂಟಿಫೈ ಮಾಡೋದಕ್ಕೆ ಆಗಲ್ಲ. ಸೊ ಆ ಒಂದು ಕಾರಣದಿಂದ ಇದನ್ನು ಯಾವ ಒಂದು ಆಧಾರದ ಮೇಲೆ ಈ ಒಂದು ಸ್ಮಾರಕ ಇದು ಇವ್ರದ್ದೇ ಅಂತ ಹೇಳೋದಕ್ಕೆ ಆಗಲ್ಲ ನಮಗೆ. ಬಟ್ ಆದರೂ ಕೂಡ ಈ ಒಂದು ಸ್ಮಾರಕದ ಕೆತ್ತನೆ ಇರ್ಬೋದು, ಸ್ಮಾರಕವನ್ನು ಕಟ್ಟಿರ್ತಕ್ಕಂಥ ಶೈಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ಸ್ಮಾರಕ ಇದು. ಈ ಸ್ಮಾರಕವನ್ನು ಇಲ್ಲಿ ಯಾಕೆ ಕಟ್ಟಿದ್ರು ಅನ್ನೋದಕ್ಕೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ನೋಡಿ. ಈ ಸ್ಮಾರಕ ಸುಮಾರು 400 ವರ್ಷ ಹಳೆಯ ಸ್ಮಾರಕ. ಆದಿಲ್ ಶಾಹಿ ಅವರ ಕಾಲದಲ್ಲಿ ಕಟ್ಟಲಾದಂಥ ಸ್ಮಾರಕ ಇದು. ಆದಿಲ್ ಶಾಹಿ ಡೈನೆಸ್ಟಿಯ ಕಾಲದಲ್ಲಿ ಕಟ್ಟಲಾದಂಥ ಸ್ಮಾರಕ. ಆದಿಲ್ ಶಾಹಿ ಅವರು ಗೋಲ್ ಗುಂಬಜನ್ನು ಕಟ್ಟುತ್ತಿದ್ರಲ್ಲ, ಇಬ್ರಾಹಿಂ ಆದಿಲ್ ಶಾಹಿ ಅವರು ಈ ಒಂದು ಗೋಲ್ ಗುಂಬಜ್ ಕಟ್ಟಿದ್ರಲ್ಲ, ಮೊಹಮ್ಮದ್ ಆದಿಲ್ ಶಾಹಿ ಅವರು, ಇಬ್ರಾಹಿಂ ಆದಿಲ್ ಶಾಹಿ ಅಲ್ಲ, ಸಾರಿ, ಮೊಹಮ್ಮದ್ ಆದಿಲ್ ಶಾಹಿ ಅವರು ಈ ಒಂದು ಗೋಲ್ ಗುಂಬಜ್ ಕಟ್ಟೋದಕ್ಕಿಂತ ಮುಂಚೆ ಇಲ್ಲಿ ಗೋಲ್ ಗುಂಬಜ್ ಕಟ್ಟೋದಕ್ಕೆ ಪ್ಲ್ಯಾನಿಂಗ್ ಮಾಡಿದ್ರು ಅಂತ ಹೇಳಲಾಗತ್ತೆ. ಗೋಲ್ ಗುಂಬಜವನ್ನು ಕಟ್ಟೋದಕ್ಕೆ ಇಲ್ಲಿ ಪ್ಲ್ಯಾನಿಂಗ್ ಮಾಡಿದರು ಮೊದಲಿಗೆ. ಅಂದರೆ ಗೋಲ್ ಗುಂಬಜ್ ಇವಾಗ ಸಿಟಿ ಸೆಂಟ್ರಲ್ಲಿದೆ, ಅಲ್ಲಿ ಗೋಲ್ ಗುಂಬಜ್ ಕಟ್ಟಿದ್ದಿಲ್ಲ ಆವಾಗ. ಆ ಒಂದು ಕಾಲದಲ್ಲಿ ಇಲ್ಲಿ ಗೋಲ್ ಗುಂಬಜವನ್ನು ಕಟ್ಟೋದಕ್ಕೆ ಒಂದು ಪ್ಲ್ಯಾನಿಂಗ್ ಮಾಡಲಾಗಿತ್ತು ಅಂತ ಹೇಳಲಾಗುತ್ತೆ. ಈ ಒಂದು ಸುಮಾರು 5-6 ಇದು ಏನು ಕಂಬಗಳೇನು ಇರ್ತಾವಲ್ಲ, ಆ ಒಂದು ಈ ಕಂಬಗಳು ಇಲ್ಲಿ ಕಟ್ಟಿರೋದನ್ನು ನಾವು ನೋಡ್ಬೋದು. ಜೊತೆಗೆ ನಡಬರ್ಕಲ್ಲಿ ಒಂದು ಏನು ಅದ್ರ ಮ್ಯಾಗೆ ಡೋಮ್ ಕಟ್ಟಿದ್ರು, ಅಥವಾ ಒಂದು ಏನು ಗೋಳಾಕಾರದಲ್ಲಿ ಮೇಲ್ಗಡೆ ಒಂದು ಇದು ಇರುತ್ತಲ್ಲ, ಅದು ಗುಮ್ಮಟ ಅಂತ ಹೇಳ್ತೀವಲ್ಲ ನಾವು. ಸೊ ಆ ಒಂದು ಗುಮ್ಮಟವನ್ನು ಕಟ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ. ಬಟ್ ಇದು ತುಂಬ ಎತ್ತರಕ್ಕೆ ತೊಗೊಂಡು ಹೋಗ್ತಿದ್ರು ಅಂತ ಹೇಳಲಾಗುತ್ತೆ. ಯಾಕಂದರೆ ನಾವಿಲ್ಲಿ ಪ್ರಮುಖವಾಗಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಶೇಪಿಂಗ್ ಮಾಡಿಲ್ಲ, ಅಂದರೆ ಫಿನಿಶಿಂಗ್. ಅದು ಆ್ಯಕ್ಚುಲಿ ಮೇಲ್ಗಡೆ ಒಂದು ಕಟ್ಟಡವನ್ನು ಮೇಲ್ಗಡೆ ತೊಗೊಂಡು ಹೋಗ್ತಿದ್ರು, ಇನ್ನೂ ಮೇಲ್ಗಡೆ ಕಟ್ತಿದ್ರು. ಆ ಕಾರಣದಿಂದ ಪ್ರಮುಖವಾಗಿ ಬಿಟ್ಟುಬಿಟ್ಟಿದ್ದಾರೆ ಇದನ್ನು. ಮೇಲ್ಗಡೆ ಒಂದು ಕಟ್ತಿದ್ರು ಅನಿಸುತ್ತೆ. ನಡ್ಬರ್ಕಲ್ಲಿ ಈ ಪ್ಲ್ಯಾನಿಂಗ್ ಫ್ಲಾಪ್ ಆಗಿದೆ. ಯಾಕಂತಂದರೆ ಈ ಸ್ಥಳ ಏನಿದೆಯಲ್ಲ, ಈ ಒಂದು ಐನಾಪುರ್ ಅಂತಕ್ಕಂಥ ಊರಿನ ಒಂದು ಭಾಗದಲ್ಲಿ ಇಲ್ಲಕ್ಕಂಥ ಜಿಯೋಗ್ರಾಫಿಕಲ್ ಲೊಕೇಶನ್ ಏನಿದೆ ಅಲ್ಲ, ಸ್ವಲ್ಪ ತಗ್ಗಾದ ಪ್ರದೇಶ ಆಗಿರೋ ಕಾರಣದಿಂದ ಈ ಒಂದು ಸ್ಥಳದಲ್ಲಿ ಗೋಲ್ ಗುಮ್ಮಟವನ್ನು ಕಟ್ಟಬೇಕಾದ್ರೆ ಏನು ಗೋಲ್ ಗುಮ್ಮಟ ಇರುತ್ತಲ್ಲ, ಅದು ಸ್ವಲ್ಪ ಅವರ ಸ್ಮಾರಕಗಳು ಅತಿ ದೊಡ್ಡದಾಗಿ ಕಾಣಬೇಕು, ಬೃಹತ್ತಾಕಾರದಲ್ಲಿ ಸ್ಮಾರಕಗಳು ಕಾಣಬೇಕು, ಮತ್ತು ಅತಿ ಎತ್ತರದಲ್ಲಿ ಕಾಣಬೇಕು ಬೃಹದಾಕಾರದಲ್ಲಿ ಅನ್ನೋವಂಥ ಇಂಟೆನ್ಷನಿಂದ ಈ ಒಂದು ಆದಿಲ್ ಶಾಹಿಯ ರಾಜರು, ಏನಪ್ಪ ಅಂದರೆ ಆದಿಲ್ ಶಾಹಿ ಡೈನೆಸ್ಟಿಯ ರಾಜರು ಇಚ್ಛೆ ಪಡ್ತಿದ್ರು ಅಂತ ಹೇಳಲಾಗತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಸ್ಮಾರಕ ಏನಿದೆಯಲ್ಲ, ಈ ಒಂದು ಡೋಂಬನ್ನು ಈ ಒಂದು ಈ ಲೊಕೇಶನ್ ಏನಿದೆಯಲ್ಲ ಐನಾಪುರ್, ಆ ಒಂದು ಸ್ಥಳದಲ್ಲಿ ಕಟ್ಟಲಿಕ್ಕೆ ಫ್ಲಾಪ್ ಮಾಡಲಾಗಿದೆ ಅಂತ ಹೇಳಲಾಗತ್ತೆ. ಮತ್ತು ಈ ಒಂದು ಸ್ಮಾರಕವನ್ನು ಸುಮಾರು 400 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಸ್ಮಾರಕ ಇದು. ಆದಿಲ್ ಶಾಹಿಯವರ ಕಾಲದಲ್ಲಿ ಅವರು ಏನು ಮಾಡ್ತಿದ್ರು ಅಂತಂದರೆ, ಬೇರೆ ಬೇರೆ ಒಂದು ದೇಶಗಳಿಂದ ಶಿಲ್ಪಿಗಳನ್ನು ಕರೆಸ್ಕೊಂಡು ಈ ಒಂದು ಸ್ಮಾರಕವನ್ನು ಕಟ್ಟಲಾಗಿದೆ ಅಂತ ಹೇಳಲಾಗತ್ತೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ತುಂಬ ಸ್ಮಾರಕಗಳ ಬಗ್ಗೆ ಬಿಜಾಪುರದಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ, ತುಂಬ ಸ್ಮಾರಕಗಳ ವಿಡಿಯೋ ಮಾಡಿದ್ದೀನಿ. ಬಾರಾಕನು ಇರ್ಬೋದು, ಇಬ್ರಾಹಿಂ ರೋಜಾ ಇರ್ಬೋದು, ಒಂದು ಆದಿಲ್ ಶಾಹಿ ಅವರ ಒಂದು ಇದು ಇರ್ಬೋದು, ಏನು ಗೋಲ್ ಗುಮ್ಮಟ ಇದೆಯಲ್ಲ ಅದರ ಬಗ್ಗೆ ಇರ್ಬೋದು, ಮತ್ತು ಬೇಗಮ್ ತಲಾಬ್, ತಾಜ್ ಬಾವಡಿ, ಚಾಂದ್ ಬಾವಡಿ ಅವ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟು ಎಲ್ಲ ವಿಡಿಯೋಗಳನ್ನು ನೋಡೋದಕ್ಕೆ ಮರಿಬೇಡಿ. ಮತ್ತು
ಈ ಒಂದು ನಾನು ಹೇಳಿದ್ನಲ್ಲ ಎಲ್ಲ ಸ್ಮಾರಕಗಳನ್ನು ಕೂಡ ಬೇರೆ ಬೇರೆ ದೇಶದಿಂದ ಒಂದು ಶಿಲ್ಪಿಗಳನ್ನು ಕರೆಸಿ ಆದಿಲ್ ಶಾ ಅವರ ಕಾಲದಲ್ಲಿ ಆದಿಲ್ ಶಾಹಿ ಅವರು ಏನು ಶಾಹಿಗಳಿದ್ರಲ್ಲ ಅವರು ಸಾಮ್ರಾಜ್ಯದ ಒಂದು ಹಿರಿಯರು ಅವರೇನಪ್ಪ ಅಂದರೆ ಈ ಒಂದು ಬೇರೆ ಬೇರೆ ದೇಶಗಳಿಂದ ಶಿಲ್ಪಿಗಳನ್ನು ಕರೆಸಿ ಮೇನ್ಲಿ ರಷ್ಯಾ ಇರ್ಬೋದು, ಉಕ್ರೇನ್ ಇರ್ಬೋದು, ಇರಾನ್, ಇರಾಕ್ಗಳಿಂದ ಕೂಡ ಕೆಲವೊಂದಿಷ್ಟು ಶಿಲ್ಪಿಗಳನ್ನು ಕರೆಸಿ ಈ ಒಂದು ಏನು ಸ್ಮಾರಕಗಳಿದಾವಲ್ಲ ಈ ಒಂದು ಸ್ಮಾರಕಗಳಿಗೆ ಪ್ಲ್ಯಾನಿಂಗ್ ಮಾಡಿ ಇವನ್ನ ಕಟ್ಟಿಸಲಾಗಿದೆ ಅಂತ ಹೇಳಲಾಗುತ್ತೆ. ಸೊ ಆ ಒಂದು ಕಾರಣದಿಂದ ನಮಗೆ ಇಲ್ಲಿ ಗೊತ್ತಾಗೋದೇನೆಂದರೆ ಈ ಒಂದು ಈ ಒಂದು ಸ್ಮಾರಕವನ್ನು ನೋಡೋದಕ್ಕೆ ಬಂದಿದ್ವಲ್ಲ, ಸೊ ಈ ಒಂದು ಸ್ಮಾರಕವನ್ನು ಕೂಡ ಅವರು ಬೇರೆ ಬೇರೆ ದೇಶಗಳಿಂದ ಒಂದು ಶಿಲ್ಪಿಗಳನ್ನು ಕರೆಸಿ ಇಲ್ಲಿ ಈ ಒಂದು ಸ್ಮಾರಕವನ್ನು ಕೆತ್ತನೆ ಮಾಡಲಾಗಿದೆ ಅಥವಾ ಈ ಒಂದು ಸ್ಮಾರಕವನ್ನು ಕಟ್ಟಲಾಗಿದೆ ಅಂತ ಹೇಳಲಾಗತ್ತೆ. ಈ ಒಂದು ಸ್ಮಾರಕಕ್ಕೆ ಬಳಸಿರುವ ಕಲ್ಲು ಕೂಡ ಬಸಾಲ್ಟ್ ರಾಕ್ ಅಂತ ಬೇರೆ ಬೇರೆ ಸ್ಮಾರಕಗಳನ್ನು ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋತ್ನಾಗ ನಿಮಗೆ ಹೇಳ್ತೀನಿ. ಬಸಾಲ್ಟ್ ರಾಕ್ ಏನಂತ, ಬಸಾಲ್ಟ್ ರಾಕ್ ತುಂಬ ಗಟ್ಟಿಯಾದ ಶಿಲೆಯ ಒಂದು ಇದು ಒಂದು ಕಣ, ಅದು ಏನು ಶಿಲೆಯ ಒಂದು ಕಲ್ಲದು. ಸೊ ಆ ಒಂದು ಕಲ್ಲಿನಿಂದ ಕಟ್ಟಿರುವಂತಹ ಒಂದು ಸ್ಮಾರಕ ಇದು ತುಂಬಾ ಗಟ್ಟಿಯಾಗಿರ್ತಕ್ಕಂಥ ಕಲ್ಲಾಗಿರುತ್ತೆ ಬಸಾಲ್ಟ್ ರಾಕು. ಸೊ ಅದರಿಂದ ಕಟ್ಟಿರೋದು. ಈ ಒಂದು ಬಸಾಲ್ಟ್ ರಾಕ್ ಬಂದುಬಿಟ್ಟು ವಿಜಯಪುರದ ಹತ್ತಿರದ ಯಾವುದೇ ಗಣಿಗಳಲ್ಲಿ ಅಥವಾ ವಿಜಯಪುರದಲ್ಲಿ ಇರ್ತಕ್ಕಂಥ ಯಾವುದೇ ಕಣಿವೆಗಳಲ್ಲಿ ಈ ಒಂದು ಸಿಗಲ್ಲ ಅಂತ ಹೇಳಲಾಗತ್ತೆ. ಅದರಿಂದ ಅದನ್ನು ಈ ಬಸಾಲ್ಟ್ ರಾಕ್ ಇದೆಯಲ್ಲ ಅದನ್ನು ಕೂಡ ಬೇರೆ ಬೇರೆ ದೇಶದಿಂದ ಅಥವಾ ಬೇರೆ ಪ್ರದೇಶದಿಂದ ಇಂಪೋರ್ಟ್ ಮಾಡಿಕೊಂಡು ಇದನ್ನು ಕಟ್ಟಲಾಗಿದೆ ಅಂತ ಹೇಳಲಾಗತ್ತೆ. ಇದಕ್ಕಿಂತ ಮೇಗ ಸ್ವಲ್ಪ ದಾರಿ ಮಾಡಿದ್ದಾರೆ, ಇನ್ನು ಕೆಲವೊಂದಿಷ್ಟು ಮೆಟೀರಿಯಲ್ಗಳು ಮಾಡಿದ್ದಾರೆ. ನೋಡೋಣ ಮೇಲ್ಗಡೆ ಹೋಗಿ. ಇದು ನೋಡಿ ಲಾಸ್ಟ್ ಫ್ಲೋರ್, ಇದ್ರ ಮ್ಯಾಗ ಏನಿಲ್ಲ ನೋಡಿರಿ, ಏನಿಲ್ಲ ಇದ್ರ ಮ್ಯಾಗ. ಇದು ಲಾಸ್ಟ್ ಫ್ಲೋರ್ ನೋಡಿ. ಈ ಒಂದು ಸ್ಮಾರಕವನ್ನು ಮೇಲ್ಗಡೆ ಹಬ್ಬಾರ್ದು ಯಾವತ್ತು, ಯಾಕಂತಂದರೆ ಇದು ಬಹಳ ಕಾಲಗಳಿಂದ ಯಾರೂ ಬರದೇ ಇರತಕ್ಕಂಥ ಒಂದು ಜಾಗ ಐನಾಪುರ ಒಂದು ಊರಿನಲ್ಲಿ. ಈ ಊರಿನ ಜನ ಬಿಟ್ಟು ಬೇರೆ ಯಾರು ಏನು ಪ್ರವಾಸಿಗರು ಇಲ್ಲಿಗೆ ಬರಲ್ಲ. ಯಾಕಂದರೆ ಈ ಸ್ಥಳದ ಬಗ್ಗೆ ಯಾರಿಗೆ ಇನ್ಫಾರ್ಮೇಷನ್ ಇಲ್ಲ, ಒಂದು ಫೇಮಸ್ ಆಗಿರ್ತಕ್ಕಂಥ ಸ್ಥಳನೂ ಅಲ್ಲ ಇದು. ಆ ಒಂದು ಕಾರಣದಿಂದ ಈ ಒಂದು ಸ್ಥಳಗಳಿಗೆ ಅಂತಂದರೆ ಇದು ಐನಾಪುರದಲ್ಲಿ ಇರ್ತಕ್ಕಂಥ ಒಂದು ಸ್ಥಳಕ್ಕೆ ಯಾರೂ ಈ ಒಂದು ಸ್ಮಾರಕಕ್ಕೆ ನೋಡೋದಕ್ಕೆ ಬರಲ್ಲ. ಸೊ ಆ ಒಂದು ಕಾರಣದಿಂದ ಇದು ಹಾಗೆ ಹಾಳಾಗಿ ಪಾಳು ಬಿದ್ದಿರ್ತಕ್ಕಂಥ ಒಂದು ಸ್ಥಳ ಆಗಿದೆ. ಇದಕ್ಕೆ ASI ಅಥವಾ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಏನಿದೆಯಲ್ಲ ಅವರು ಕೂಡ ಇದಕ್ಕೆ ಮೇಂಟೆನೆನ್ಸ್ ಮಾಡಿಕೊಂಡು ಅವರೇ ಹೋಗ್ತಿದ್ದಾರೆ. ಗೇಟ್ ಹಾಕಿದ್ರು ಇದಕ್ಕೆ, ಬಟ್ ಗೇಟ್ ಮುರಿದು ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಕೆಲವೊಂದಿಷ್ಟು ಕಬ್ಬಿಣದಿಂದ ಪ್ರೊಟೆಕ್ಷನನ್ನು ಮಾಡಿದ್ದಾರೆ. ಅಂದರೆ ಒಳಗಡೆ ಮೇಲ್ಗಡೆ ಹಬ್ಬಾರ್ದು ಅನ್ನೋದಕ್ಕೆ ಈ ಒಳಗಡೆ ಹೋಗೋದಕ್ಕೆ ದಾರಿ ಏನಿದೆಯಲ್ಲ ಅದ್ರ ಮುಂದೆ ಕಬ್ಬಿಣದಿಂದ ರಾಡ್ಗಳಿಂದ ಒಂದು ಒಳಗಡೆ ಹೋಗೋದಂತೆ ತಡೆಯನ್ನು ಹಾಕಿದ್ದಾರೆ. ಆದರೂ ಕೂಡ ಅದರಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ರಾಡ್ಗಳನ್ನು ಮುರಿದಿದ್ದಾರೆ. ಅದ್ರ ಮುಖಾಂತರ ನಾವು ಒಳಗಡೆ ಬರಬೇಕು. ಸೊ ಅಲ್ಲಿಂದ ಹೋಗೋಣ ಇವಾಗ. ಸೊ ಅಲ್ಲಿಂದ ಮೇಲ್ಗಡೆ ಬಂದು ಈ ರೀತಿ ಇದೆ ಸ್ಮಾರಕವನ್ನು ನೋಡ್ತಿರ್ಬೋದು. ಮೇಲ್ಗಡೆ ಹೋಗೋದಕ್ಕೆ ತುಂಬ ಒಂದು ಕಠಿಣ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಒಂಥರ ಭಯ ಆಗತ್ತೆ. ಒಬ್ಬೊಬ್ಬರೇ ಬಂದಾಗ ನಾನು ಒಬ್ಬರೇ ಬಂದು ವಿಡಿಯೋ ಮಾಡ್ತಿರೋದು, ಭಯ ಆಗತ್ತೆ. ಯಾರು ಕೂಡ ಬಂದಿಲ್ಲ ನನ್ನ ಜೊತೆ. ಸೊ ಲೆಟ್ ಸ್ಟಾರ್ಟ್. ಮೇಲ್ಗಡೆ ಹೋಗಬೇಕು ಇವಾಗ. ಮೇಲ್ಗಡೆ ತುಂಬ ಗಾಳಿ ಬರ್ತಿದೆ, ಫುಲ್ ಗಾಳಿ ಬರ್ತಿದೆ ಮೇಲ್ಗಡೆ ಹೋಗೋಣ. ಹಾಗೆ ಫುಲ್ ನೋಡ್ತಾ ಇರಿ ತುಂಬ ಸ್ಮಾರಕವನ್ನು. ಹಾಗೆ ಸ್ನೇಹಿತರೆ, ನಾವು ಮಾಡ್ತಿರ್ತಕ್ಕಂಥ ಈ ಒಂದು ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ನಿಮ್ಮ ಒಂದೊಂದು ಅಭಿಪ್ರಾಯ ಕೂಡ ನಮಗೆ ಒಂದು ಕ್ಯೂರಿಯಾಸಿಟಿಯನ್ನು ಹುಟ್ಟಾಕತ್ತೆ. ಸೊ ಆ ಒಂದು ಕಾರಣದಿಂದ ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಏನು ತಪ್ಪಾಗತ್ತೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ, ನಾವು ಇಂಪ್ರೂವ್ ಮಾಡೋದಕ್ಕೆ ನೋಡ್ತೀವಿ. ಸೊ ಒಂದು ಸ್ಮಾರಕವನ್ನು ಯಾರಪ್ಪ ಅಂತಂದರೆ ಆದಿಲ್ ಶಾಹಿ ಅವರು ಏನಿದ್ದಾರಲ್ಲ, ಆದಿಲ್ ಶಾಹಿ ಡೈನೆಸ್ಟಿಯ ಒಂದು ಮೊಹಮ್ಮದ್ ಆದಿಲ್ ಶಾಹಿ ಅವರ ಒಂದು ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಸ್ಮಾರಕ ಇದು. ಈ ಒಂದು ಸ್ಮಾರಕ ತುಂಬ ಚೆನ್ನಾಗಿದೆ. ಸ್ಮಾರಕವನ್ನು ಚೆನ್ನಾಗೇ ಕಟ್ಟಿದ್ದಾರೆ. ಮೇಲ್ಗಡೆಯಿಂದ ಒಂಥರ ಡ್ರೋನ್ ಅಂತೂ ಇಲ್ಲ ನಮ್ಮ ಹತ್ರ, ಬಟ್ ಅದೊಂಥರ ಮೇಲ್ಗಡೆಯಿಂದ ನೋಡೋದಾಗ ಸ್ಮಾರಕ ಚೆನ್ನಾಗೇ ಕಾಣುತ್ತೆ. ಮೇಲ್ಗಡೆ ಕಟ್ಟಿರ್ತಕ್ಕಂಥ ಒಂದು ಸ್ಟ್ರಕ್ಚರ್, ಮೇಲ್ಗಡೆಯಿಂದ ಆ ಒಂದು ಸ್ಮಾರಕದ ಸ್ಟ್ರಕ್ಚರನ್ನು ನೋಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ. ಸೊ ಆ ಕಾರಣಕ್ಕೆ ನಾವು ಮೇಲ್ಗಡೆ ಹಬ್ತಿರೋದು, ಒಂದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಮೇಲ್ಗಡೆ ಹಬ್ತಿರೋದು, ಒಂದೇ ಒಂದು ಇಂಟೆನ್ಷನ್ನು. ಯಾಕಂತಂದರೆ ಮೇಲ್ಗಡೆಯಿಂದ ಸ್ಮಾರಕದ ಸ್ಟ್ರಕ್ಚರನ್ನು ನೋಡಬೇಕು ಅನ್ನೋದು ನಂದು. ಸೊ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ಮೇಲ್ಗಡೆಯಿಂದ ಸ್ಟ್ರಕ್ಚರನ್ನು ನೋಡೋಣ, ಯಾವ ಥರ ಇದೆ ಸ್ಮಾರಕವನ್ನು ಯಾವ ಥರ ಕಟ್ಟಿದ್ದಾರೆ ಅಂತ. ಗೋಲ್ ಗುಂಬಜಲ್ಲಿ ಹೋಗಿದ್ದೆವು ನಾವು, ಬಟ್ ಅಲ್ಲಿ ಯಾವ ಥರ ಅಂದರೆ ಕಂಪ್ಲೀಟಾಗಿ ಸ್ಟ್ರಕ್ಚರನ್ನು ಕಟ್ಟಿದ್ದಾರೆ, ಗುಮ್ಮಟವನ್ನು ಕಟ್ಟಿದ್ದಾರೆ. ಮೇಲ್ಗಡೆಯಿಂದ ನೋಡೋದಕ್ಕಾಗಲ್ಲ ಅದನ್ನು,
ಬರಬೇಕಂದ್ರೆ ಡ್ರೋನಿಂದ ಡ್ರೋನ್ ಶಾಟ್ಸ್ಗಳನ್ನ ನೋಡ್ಬೋದು ಅಥವಾ ಹೆಲಿಕಾಪ್ಟ್ರಿಂದ ನೋಡ್ಬೋದು. ಇಲ್ಲಿ ಬಿಜಾಪುರದಲ್ಲಿ ಒಂದು ಫೇಮಸ್ ಜಾತ್ರೆ ನಡೆಯುತ್ತೆ. ಸಿದ್ದೇಶ್ವರ ಅಪ್ಪಾಜಿಯವರ ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಶೋ ಅಂದರೆ ಹೆಲಿಕಾಪ್ಟರ್ ಒಳಗಡೆ ನೀವು ಅಲ್ಲಿ ಒಂದು ಅಮೌಂಟ್ ಇರುತ್ತೆ, ಅದನ್ನು ಕೊಟ್ಟು ಈ ಒಂದು ಸ್ಮಾರಕಗಳನ್ನು ನೋಡ್ಬೋದು. ಇದನ್ನು ಹೆಲಿಕಾಪ್ಟರ್ ಜಾಲಿ ರೈಡ್ ಅಂತ ಇರುತ್ತೆ ಅದು. ಸೊ ಅದು ಆವಾಗ ಜಾತ್ರೆಯ ಸಮಯದಲ್ಲಿ ನೀವು ಕೇಳಿಕೊಂಡು ಬರ್ಬೋದು ಇಲ್ಲೇ. ಅದರಿಂದ ಎಲ್ಲ ಸ್ಮಾರಕಗಳು ಬಿಜಾಪುರದಲ್ಲಿ ಗೋಲ್ಗುಮ್ಮಟ, ಇಬ್ರಾಹಿಂ ರೋಜಾ ಎಲ್ಲವನ್ನು ಅವರು ತೋರಿಸ್ತಾರೆ. ಪ್ರಮುಖವಾಗಿ ದೊಡ್ಡ ದೊಡ್ಡ ಸ್ಮಾರಕವನ್ನು ಅಥವಾ ಫೇಮಸ್ ಆಗಿರ್ತಕ್ಕಂಥ ಸ್ಮಾರಕವನ್ನು, ಜನ ನೋಡ್ತಿರ್ತಕ್ಕಂಥ ಸ್ಮಾರಕವನ್ನು ಮಾತ್ರ ತೋರಿಸ್ತಾರೆ. ಒಂದು 4-5 ಪ್ಲೇಸ್ಗಳಿರ್ತವೆ, ಹೆಲಿಕಾಪ್ಟ್ರಲ್ಲಿ ಬಂದು ನೋಡ್ಬೋದು ಆರಾಮಾಗಿ. ಸ್ನೇಹಿತರೆ, ಈ ಸ್ಮಾರಕದ ಒಂದು ಸ್ಟ್ರಕ್ಚರ್ ಅಥವಾ ಅದಕ್ಕೆ ಬಳಸಿರ್ತಕ್ಕಂಥ ಒಂದು ಮೆಟೀರಿಯಲ್ಗಳು ತುಂಬ ಹಾರ್ಡ್ ಮೆಟೀರಿಯಲ್ಗಳು. ಯಾಕಂದರೆ ಗಟ್ಟಿಯಾಗಿರ್ತಕ್ಕಂಥ ಸ್ಮಾರಕ ಇದೆ. ನಾವು ಗಟ್ಟಿಯಾಗಿದೆ ಅಂತ ಹೇಳಲೇಬೇಕು, ಯಾಕಂದರೆ ಇದು 400 ವರ್ಷಗಳಿಂದ ತಾಳ್ಕೊಂಡು ಬಂದಿದೆ ಅಂದರೆ ಅದು ಗಟ್ಟಿಯಾಗಿದೆ ಅಂತಲೇ ಅರ್ಥ. ಮತ್ತು ಈ ಒಂದು ಸ್ಮಾರಕಕ್ಕೆ ಬೇರೆ ಬೇರೆ ಕಡೆಯಿಂದ ಶಿಲ್ಪಿಗಳನ್ನು ತರಿಸಿದ್ರು ಅಂತ ಹೇಳಿದ್ದೆ. ಮತ್ತು ಈ ಒಂದು ಸ್ಮಾರಕಕ್ಕೆ ಒಂದು ಡಿಸೈನನ್ನು ಮಾಡಿದ್ದಾರೆ. ಫ್ಲವರ್ ಅಂದರೆ ಒಂದು ಕಮಲದ ದಳಗಳಿಂದ ಮಾಡಿರ್ತಕ್ಕಂಥ ಡಿಸೈನ್ ಅದು. ಬೇರೆ ಬೇರೆ ಇಂಡೋ ಇಸ್ಲಾಮಿಕ್ ಸ್ಟ್ರಕ್ಚರಲ್ಲಿ ಕಟ್ಟಿರ್ತಕ್ಕಂಥ ಬಿಜಾಪುರದಲ್ಲಿರ್ತಕ್ಕಂಥ ಸ್ಮಾರಕಗಳಲ್ಲಿ ಕೂಡ ನೀವು ಇದನ್ನು ನೋಡ್ಬೋದು. ಒಂದು ಕಮಲದ ದಳಗಳನ್ನು ಮಾಡಿ ಅದರ ಮೇಲೆ ಒಂದು ಫಿನಿಶಿಂಗ್ ಅನ್ನು ಮಾಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.